ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವ್ರಗಳ ಒಂದು ವರದಿಯ ಆಧಾರದ ಮೇಲೆ ಮುಂದುವರಿತೀಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕಾಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಯಾವುದು ಈಗ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ತನಿಖೆಗೆ ಕರೀತಾರೆ, ಇನ್ವೆಸ್ಟಿಗೇಷನ್ಗೆ ಅವರು ಪ್ರೊಸೀಜರ್ ಮಾಡ್ತಾರೆ. ಅದೆಲ್ಲ ಏನು ಕಾನೂನು ಪ್ರಕಾರ ಏನಿದೆಯೋ ಅದೇನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನೋಟಿಸ್ ಇನ್ವೆಸ್ಟಿಗೇಷನ್ಗೆ ಕರೆಸಿದ್ದಾರೆ ಅವರು. ನಿನ್ನೆ ರಾತ್ರಿ ಎಲ್ಲ ಅವ್ರ ಜೊತೆ ಇದ್ದರು. ನಾವು ಯಾವುದು ಫೋಟೋ ಡಿಸ್ಪ್ಲೇ ಮಾಡಿಲ್ಲಪ್ಪ. ಯಾವ್ದು ಮಾಡಿದ್ವಿ? ನಾವೆಲ್ಲಿ ಮಾಡಿದ್ವಿ? ಪೇಪರ್ಗಳಲ್ಲಿ ಬರ್ತದೆ. ನಾವೇನು ಮಾಡಿ